ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತಿಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇರಾನ್ ಅಮೆರಿಕ ಯುದ್ಧದ ಬೆಂಕಿ ಈಗ ಆಫ್ರಿಕಾ ದೊಡ್ಡಣ್ಣ ಈಜಿಪ್ಟ್ಗೂ ಹಬ್ಬಿದೆ. ಈಜಿಪ್ಟ್ನ ಮೆಡಿಟರೇನಿಯನ್ ಪೋರ್ಟ್ ಡಾಮಿಯೆಟಾ ಬಳಿ ಅಮೆರಿಕಾಗೆ ಸೇರಿರೋ ಗ್ಯಾಸ್ ಸ್ಟೋರೇಜ್ ಟ್ಯಾಂಕರ್ ಮೇಲೆ ಡ್ರೋನ್ ದಾಳಿಯಾಗಿದೆ. ಪೋರ್ಟ್ ಸರ್ವಿಸಸ್ ಕಂಪನಿ ಇಂಚ್ಕೇಪ್ 2 ಗ್ಯಾಸ್ ಟ್ಯಾಂಕರ್ಗಳಿಗೆ ಬೆಂಕಿ ಬಿದ್ದಿದೆ ಅನ್ನೋ ಮಾಹಿತಿಯನ್ನ ಕನ್ಫರ್ಮ್ ಮಾಡಿದೆ. ಈ ದಾಳಿಯಿಂದ ಎನರ್ಗೋಸ್ ವಿಂಟರ್ ಅನ್ನೋ ಹಡಗಿಗೆ ಬೆಂಕಿ ಹತ್ಕೊಂಡಿದೆ. ಅದು ಪಕ್ಕದಲ್ಲೇ ಇದ್ದ ಗ್ಯಾಸ್ ಲಾಗ್ ಸೆಲಮ್ ಅನ್ನೋ ಮತ್ತೊಂದು ಹಡಗಿಗೂ ಹರಡಿದೆ. ಸದ್ಯ ಹಡಗಲ್ಲಿದ್ದ ಸಿಬ್ಬಂದಿಯನ್ನು ಸೇಫ್ ಆಗಿ ಹೊರ ಕರ್ಕೊಂಡ್ಬರಲಾಗಿದೆ. ಬೆಂಕಿಯನ್ನು ಕಂಟ್ರೋಲ್ ಮಾಡಲಾಗಿದೆ. ಈ ದಾಳಿಯ ಹೊಣೆಯನ್ನು ಯಾರೂ ಹೊತ್ಕೊಂಡಿಲ್ಲ. ಆದರೆ ಈ ಭಾಗದಲ್ಲಿ ಇರಾನ್ನ ಪ್ರಾಕ್ಸಿ ಮತ್ತು ಅಮೆರಿಕ ಮಿತ್ರರ ನಡುವೆ ದಾಳಿ ಪ್ರತಿದಾಳಿ ನಡೀತಾ ಇದೆ. ಇರಾನ್ ಜೋರ್ಡನ್ನಲ್ಲಿರುವ ಅಮೆರಿಕ ಸೇನೆ ಮೇಲೆ ಮಿಸೈಲ್ ಅಟ್ಯಾಕ್ ಮಾಡಿತ್ತು. ಅತ್ತ ಅಮೆರಿಕ ಹಾಗೂ ಸೌದಿ ಅರೇಬಿಯಾ ಇರಾಕ್ನಲ್ಲಿರೋ ಇರಾನ್ ಬೆಂಬಲಿತ ಗುಂಪುಗಳ ಮೇಲೆ ದಾಳಿ ಮಾಡ್ತಿದ್ದಾರೆ. ಏನೋ ಕೆಂಪು ಸಮುದ್ರದ ಹುತಿಗಳು ಸೌದಿ ಅರೇಬಿಯಾವನ್ನ ಗುರಿ ಮಾಡ್ತಿದ್ದಾರೆ. ಹೀಗಾಗಿ ಈ ಅಮೆರಿಕ ಹಡಗನ್ನ ಇರಾನ್ ಪ್ರಾಕ್ಸಿಗಳೇ ಯಾರಾದರೂ ಹೊಡೆದ್ರ ಅನ್ನೋ ಅನುಮಾನ ಕೂಡ ಇದೆ. ಹೇಳಿ ಕೇಳಿ, ಈಜಿಪ್ಟ್ ಅಮೆರಿಕದ ಫ್ರೆಂಡ್. ಈಜಿಪ್ಟ್ ಅಧ್ಯಕ್ಷ ಫತೆ ಅಲ್ ಸಿಸಿ ಅಮೆರಿಕದ ಡೀಪ್ ಸ್ಟೇಟ್ಗೆ ಪರಮಾಪ್ತ. ಹೀಗಾಗಿ ಇರಾನ್ನ ಮಿತ್ರರು ಈಜಿಪ್ಟ್ಗೆ ಏನಾದರೂ ಕೂಡ ಮೆಸೇಜ್ ಕೊಡೋಕೆ ಈ ರೀತಿ ಮಾಡಿದ್ರ ಅನ್ನೋ ಚರ್ಚೆ ನಡೀತಾ ಇದೆ. ಏನೋ ಈ ಘಟನೆ ಬಗ್ಗೆ ಈಜಿಪ್ಟ್ನ ಪೆಟ್ರೋಲಿಯಂ ಸಚಿವಾಲಯ ಸ್ಟೇಟ್ಮೆಂಟ್ ಕೊಟ್ಟಿದೆ. ಪೋರ್ಟಲ್ಲಿ 2 ಹಡಗಿಗೆ ಬೆಂಕಿ ಬಿದ್ದಿರೋದು ಹೌದು. ಬೆಂಕಿಯಿಂದ ಯಾವುದೇ ಪ್ರಾಣಾಪಾಯ ಅಥವಾ ಗಾಯ ಆಗಿಲ್ಲ. ಎಮರ್ಜೆನ್ಸಿ ಟೀಮ್ಸ್ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಹೇಳಿದೆ. ಆದರೆ ಡ್ರೋನ್ ದಾಳಿ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಏನೋ ಕಮರ್ಷಿಯಲ್ ಕೊಲ್ಲಿ ಕಡೆಗೆ ಬಂದರೆ ಅಮೆರಿಕ ಮತ್ತು ಇರಾನ್ ಒಳನುಗ್ಗಿ ಬಾಂಬಿಂಗ್ ಮಾಡಿದೆ. ಬುಧವಾರ ಇರಾನ್ ಮಾಡಿದ ಸರ್ಪ್ರೈಸ್ ದಾಳಿಗೆ ಇದು ನಮ್ಮ ಉತ್ತರ ಅಂತ ಅಮೆರಿಕ ಹೇಳಿದೆ. ಈ ದಾಳಿಯಲ್ಲಿ ಕಮಾಂಡ್ ಸೆಂಟರ್, ಮಿಸೈಲ್, ಡ್ರೋನ್ ಫೆಸಿಲಿಟಿ, ಸರ್ವೆಲೆನ್ಸ್ ಸೈಟ್ಗಳನ್ನು ಟಾರ್ಗೆಟ್ ಮಾಡಲಾಗಿದೆ. ಡಜನ್ ಗಟ್ಟಲೆ ಗುರಿಗಳನ್ನು ಧ್ವಂಸ ಮಾಡಿದ್ದೀವಿ ಅಂತ ಅಮೆರಿಕ ಸೇನೆ ಹೇಳ್ಕೊಂಡಿದೆ. ಹಾಗೆ ನಾವು ಕೊಟ್ಟಿರೋ ಈ ಪ್ರತಿಕಾರದ ಉತ್ತರ ತುಂಬ ಪವರ್ಫುಲ್ ಆಗಿತ್ತು ಅಂತ ಸೆಂಟ್ಕಾಮ್ ಹೇಳಿದೆ. ಇತ್ತ ಅಮೆರಿಕ ದಾಳಿ ಬಗ್ಗೆ ಇರಾನ್ ಮಾಹಿತಿ ಕೊಟ್ಟಿದೆ. ಶತ್ರುವಿನ ಈ ದಾಳಿಯಿಂದ ಇರಾನ್ನ ಕೆಶಮ್ ಐಲ್ಯಾಂಡ್ನಲ್ಲಿರೋ ವಸತಿ ಪ್ರದೇಶದಲ್ಲಿ ಹಾನಿಯಾಗಿದೆ. 3 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಅಂತ ಇರಾನ್ ಕೂಡ ಮಾಹಿತಿ ನೀಡಿದೆ. ಹಾಗೆ ಕಿಶ್ ಭಾಗ, ಫಾರ್ಸ್ ಪ್ರಾಂತ್ಯದ ಖಜೆರುನ್ ನಗರ ಮತ್ತು ಅಬದಾನ್ ಭಾಗದಲ್ಲೂ ಕೂಡ ಭಾರಿ ಸ್ಫೋಟಗಳಾಗಿವೆ. ಇನ್ನು ಸ್ನೇಹಿತರೆ, 7 ಸೈನ್ಸ್ ಟೂರಿಸಂನವರು ಉಜ್ಜಯಿನಿ ಮಹಾಕಾಳೇಶ್ವರ, ಓಂಕಾರೇಶ್ವರ ಜ್ಯೋತಿರ್ಲಿಂಗ, ನರ್ಮದಾ ರಿವರ್ ಬೋಟಿಂಗ್, ಸಂದೀಪನಿ ಆಶ್ರಮ ಸೇರಿ ಎಲ್ಲ ಕಡೆಗೆ ಈ ಎಲ್ಲ ಜಾಗಗಳಿಗೆ ಒಂದು ಸ್ಪೆಷಲ್ ಟ್ರಿಪ್ ಇಟ್ಕೊಂಡಿದ್ದಾರೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್. ನಿಮಗೆ ಎಕ್ಸ್ಟ್ರಾ ₹1 ಕೂಡ ಖರ್ಚಾಗೋದಿಲ್ಲ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಕನ್ನಡ ಟೂರ್ ಮ್ಯಾನೇಜರ್ ಕರ್ಕೊಂಡು ಸೇಫ್ ಆಗಿ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡ್ಬರ್ತಾರೆ. ಎಲ್ಲ ದಾಳಿಗಳಿಗೆ ಇರಾನ್ ಸುಮ್ಮನಿದೆಯಾ? ಇಲ್ಲ, ಅವರು ಕೂಡ ಪ್ರತಿಕಾರ ಹೇಳಿದ್ದಾರೆ. ಇರಾನ್ ಜೋರ್ಡನ್ ಕಡೆಗೆ ಮಿಸೈಲ್ ಹಾರಿಸಿದೆ. ಇರಾನಿಂದ ನಮ್ಮ ಕಡೆಗೆ 5 ಮಿಸೈಲ್ಗಳು ಬಂದವು, ಅದನ್ನು ನಾವು ಬ್ಲಾಕ್ ಮಾಡಿದ್ದೀವಿ ಅಂತ ಜೋರ್ಡನ್ ಕೂಡ ಹೇಳ್ಕೊಂಡಿದೆ. ಪ್ರಾಣಾಪಾಯ ನಮಗೇನಾಗಿಲ್ಲ ಅಂತಲೂ ಅವ್ರು ಹೇಳ್ಕೊಂಡಿದ್ದಾರೆ ಜೋರ್ಡನ್ ಅವರು. ಇದೆಲ್ಲದರ ಮಧ್ಯೆ ಜುಲೈ 11ರ ನಂತರ ಇದೇ ಮೊದಲ ಬಾರಿಗೆ ಕತರ್ ಎನರ್ಜಿ ಕಂಪನಿಗೆ ಸೇರಿದ ಒಂದು ನ್ಯಾಚುರಲ್ ಗ್ಯಾಸ್ ಟ್ಯಾಂಕರ್ ಹಾರ್ಮಜ್ನಿಂದ ಹೊರಬಂದಿದೆ. ಅಲ್ ಅರೀಶ್ ಅನ್ನೋ ಹೆಸರಿನ ಈ ಟ್ಯಾಂಕರ್ ಜುಲೈ 4 ಮತ್ತು 6ರ ಸುಮಾರಿಗೆ ಕತರ್ನ ರಸ್ ಲಫಾನ್ ಟರ್ಮಿನಲ್ನಲ್ಲಿ ಕಾರ್ಗೋ ಲೋಡ್ ಮಾಡಿಕೊಂಡಿತ್ತು. ಇದು ಜುಲೈ 29ರ ರಾತ್ರಿ ಈ ಜಲಸಂಧಿಯಿಂದ ಹೊರಗೆ ಹಾರಿಬಿಟ್ಟಿದೆ ಅಂತ ಹೇಳಿ ಕೆಪ್ಲರ್ ಮಾಹಿತಿ ಕೊಟ್ಟಿದೆ. ಇನ್ನು ಆಯಿಲ್ ಪ್ರೈಸ್ ಈ ದಾಳಿ ಪ್ರತಿದಾಳಿಯಿಂದಾಗಿ ಇನ್ನೂ ವಾಲಟೈಲ್ ಆಗಿದೆ ಮತ್ತು ಸ್ವಲ್ಪ ಜಾಸ್ತಿ ಆಗಿದೆ. 86-87 ಇದ್ದಿದ್ದು ಮತ್ತೆ ಈಗ ಬ್ರೆಂಟ್ ಕ್ರೂಡ್ ಆಯಿಲ್ ಪರ್ ಬ್ಯಾರಲ್ $91ಗೆ ಬಂದು ತಲುಪಿದೆ. ಇನ್ನು ಟ್ರಂಪ್ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳು ಬರ್ತಾ ಇದ್ದಾವೆ. ಇರಾನ್ ಜೊತೆಗಿನ ಯುದ್ಧವನ್ನ ಎಂಡ್ ಮಾಡೋಕೆ ಆಗ್ತಿಲ್ಲ ಅಂತ ಹೇಳಿ ಟ್ರಂಪ್ಗೆ ಟೆನ್ಷನ್ ಆಗಿದೆಯಂತೆ. ಈ ಸಂಬಂಧ ಕಳೆದ ವಾರ ನಡೆದ ಮೀಟಿಂಗ್ನಲ್ಲಿ ತಮ್ಮ ಅಧಿಕಾರಿಗಳ ಮೇಲೆ ಟ್ರಂಪ್ ಬಾಯಿಗೆ ಬಂದ ಹಾಗೆ ಬೈಕೊಂಡಿದ್ದಾರಂತೆ. ಅಮೆರಿಕದ NBC ಮಾಧ್ಯಮನೇ ಇದರ ಬಗ್ಗೆ ರಿಪೋರ್ಟ್ ಮಾಡಿದೆ. ವಾರ್ ಬಗ್ಗೆ ಹೊರಗಡೆಯಿಂದ ಎಲ್ಲವೂ ಸರಿಯಾಗಿದೆ ಅಂತ ಟ್ರಂಪ್ ತೋರಿಸ್ಕೊಳ್ತಾ ಇದ್ರು. ಟ್ರಂಪ್ ಹಾಗೂ ಅವರ ಆಪ್ತ ಅಧಿಕಾರಿಗಳಿಗೆ ಸಿಕ್ಕಾಪಟ್ಟೆ ಟೆನ್ಷನ್ನಲ್ಲಿದ್ದಾರಂತವರು. ಅವ್ರ ಟೀಮ್ನಲ್ಲೇ ಒಮ್ಮತನೂ ಇಲ್ಲ, ಒಡಕಿದೆ ಅಂತ ಹೇಳಿ NBC ನ್ಯೂಸ್ಗೆ ಹಿರಿಯ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಅಂತ ಅವ್ರು ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಆದರೆ ವೈಟ್ ಹೌಸ್ನ ಪ್ರೆಸ್ ಸೆಕ್ರೆಟರಿ ಕ್ಯಾರೋನ್ ಲಿವಿಟ್ ಇದನ್ನು ಅವರು ಡ್ಯಾಮೇಜ್ ಕಂಟ್ರೋಲ್ ಮಾಡಿದ್ದಾರೆ. ಎಲ್ಲ ಸುಳ್ಳಿದ್ದು, ನಾವು ಚೆನ್ನಾಗಿದ್ದೀವಿ, ಟ್ರಂಪ್ ಸಿಟ್ಟು ಮಾಡ್ಕೊಂಡಿಲ್ಲ, ಅವರಿಗೆ ಟೀಮ್ ಮೇಲೆ ತುಂಬ ನಂಬಿಕೆನೂ ಇದೆ ಅಂತ ಅವರು ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಮಿಡಲ್ ಈಸ್ಟ್ನಲ್ಲಿರೋ ಅಮೆರಿಕನ್ ಸೈನಿಕರ ಫೋನ್ಗಳನ್ನು ವಶಪಡಿಸಿಕೊಳ್ಳೋಕೆ ಅಮೆರಿಕದ ಮಿಲಿಟರಿ ಪ್ಲಾನ್ ಮಾಡ್ತಾ ಇದೆ. ಯಾಕಂದರೆ ಸೈನಿಕರು ಆನ್ಲೈನ್ನಲ್ಲಿ ತಮ್ಮ ವಿಡಿಯೋ ಶೇರ್ ಮಾಡ್ತಿದ್ದಾರೆ. ಇದರಿಂದ ಇರಾನ್ಗೆ ಅಮೆರಿಕನ್ ಬೇಸ್ಗಳ ಮೇಲೆ ಅಟ್ಯಾಕ್ ಮಾಡೋಕೆ ಈಸಿ ಆಗ್ತಾ ಇದೆ. ಹೀಗಾಗಿ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಟಾಪ್ ಕಮಾಂಡರ್ ಅಡ್ಮಿರಲ್ ಬ್ರ್ಯಾಡ್ ಕೂಪರ್ ಈ ರೀತಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ ಮಾಡೋ ದಾಳಿಗಳು ಸಕ್ಸಸ್ಫುಲ್ ಆಯ್ತಾ ಇಲ್ವಾ ಅಂತ ಅವರಿಗೆ ಈಸಿಯಾಗಿ ಗೊತ್ತಾಗ್ತಿದೆ. ಇದಕ್ಕೆಲ್ಲ ನ್ಯೂಸ್ ರಿಪೋರ್ಟ್ಸ್ ಹಾಗೂ ಸೈನಿಕರ ಮೊಬೈಲ್ನಿಂದ ಶೇರ್ ಆಗೋ ಫೋಟೋ ವಿಡಿಯೋಗಳೇ ಕಾರಣ ಅಂತ ಹೇಳಿದ್ದಾರೆ. ಅಂದಹಾಗೆ ಇತ್ತೀಚೆಗೆ ಜುಲೈ 17ನೇ ತಾರೀಕು ಜೋರ್ಡನ್ನ ಮುವಾಫಕ್ ಸಾಲ್ಟಿ ಏರ್ ಬೇಸ್ ಮೇಲೆ ಇರಾನ್ ಅಟ್ಯಾಕ್ ಮಾಡಿತ್ತು. ಆ ಟೈಮ್ನಲ್ಲಿ ಅಮೆರಿಕದ ಸೈನಿಕನೊಬ್ಬ ಮೆಟಾ ಸ್ಮಾರ್ಟ್ ಗ್ಲಾಸ್ ಬಳಸಿ ತಾನು ಬಂಕರ್ಗೆ ಓಡಿ ಹೋಗ್ತಿರೋ ವಿಡಿಯೋ ರೆಕಾರ್ಡ್ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದ್ದ.
ಇದನ್ನು ಉಲ್ಲೇಖಿಸಿರೋ ಕೂಪರ್, ವಾರ್ನಲ್ಲಿ ಅಮೆರಿಕ ಮಾಡೋ ಎಲೆಕ್ಟ್ರಾನಿಕ್ ಜಾಮಿಂಗ್ನಿಂದ ಇರಾನ್ಗೆ ತಮ್ಮ ದಾಳಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಯಿತು ಅಂತ ಜಡ್ಜ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅವರು ಫೈರ್ ಮಾಡಿರೋ ಮಿಸೈಲ್ 50 ಮೀಟರ್ ಮಿಸ್ ಆಯಿತಾ, ಖಾಲಿ ಜಾಗಕ್ಕೆ ಬಿತ್ತಾ, ಸರಿಯಾಗಿ ಅವರಿಗೆ ಕ್ಲಾರಿಟಿ ಸಿಕ್ಕಿರೋದಿಲ್ಲ. ಆದರೆ ಈ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇದನ್ನು ಲೀಕ್ ಮಾಡೋದ್ರಿಂದ ಬ್ಯಾಟಲ್ ಡ್ಯಾಮೇಜ್ ಅಸೆಸ್ಮೆಂಟ್ ಅವರಿಗೆ ರಿಪೋರ್ಟ್ ಸಿಕ್ಕಂಗೆ ಆಗ್ತಾ ಇದೆ. ಇದನ್ನಿಟ್ಕೊಂಡು ಇರಾನ್ 2ನೇ ಬಾರಿ ಇನ್ನಷ್ಟು ದೊಡ್ಡ ದಾಳಿ ಮಾಡೋಕ್ಕೆ ಅವರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಂಗಾಗುತ್ತೆ ಅಂತ ಹೇಳಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಎಲ್ಲ ಶೇರ್ ಮಾಡಬಾರ್ದು ಅಂತ. ಇರಾನ್ ಕಡೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಎಕ್ಸ್ ಇರಾನ್ನ IRGC ಪಡೆಗೆ ಲಿಂಕ್ ಹೊಂದಿರೋ ತಾಸ್ನಿಮ್ ಮೀಡಿಯಾ ಅಕೌಂಟ್ಗಳನ್ನು ಸಸ್ಪೆಂಡ್ ಮಾಡಿದೆ. ಸೆಕ್ಯೂರಿಟಿ ರೀಸನ್ಸ್ ಇಂದ ಎಕ್ಸ್ ಈ ಆಕ್ಷನ್ ತಗೊಂಡಿದೆ ಅಂತ ರಿಪೋರ್ಟ್ ಆಗಿದೆ. ಯಾಕಂದ್ರೆ ಇತ್ತೀಚೆಗೆ ಈ ಮಾಧ್ಯಮ ಅಮೆರಿಕದ ಫಸ್ಟ್ ಲೇಡಿ ಹಾಗೂ ಅಧ್ಯಕ್ಷ ಟ್ರಂಪ್ರ ಪತ್ನಿಯಾಗಿರೋ ಮೆಲಾನಿಯಾ ಟ್ರಂಪ್ಗೆ ಬೆದರಿಕೆ ಹಾಕಿ AI ವಿಡಿಯೋ ರಿಲೀಸ್ ಮಾಡಿತ್ತು. ಅದರಲ್ಲಿ ಮೆಲಾನಿಯಾ ಅವರಿಗೆ ಸಂಬಂಧಪಟ್ಟ ಮಾಹಿತಿ, ಅವ್ರನ್ನ ಎಲ್ಲಿ ಹೇಗೆ ಟಾರ್ಗೆಟ್ ಮಾಡಿ ಹೊಡೆದು ಹಾಕಬಹುದು ಅಂತೆಲ್ಲ ವಿಡಿಯೋದಲ್ಲಿ ಟಿಪ್ಸ್ ಕೊಡಲಾಗಿತ್ತು. ಜಾಗತಿಕ ಉಗ್ರರಿಗೆ, ಸ್ವಯಂ ಪ್ರೇರಿತ ಉಗ್ರರಿಗೆ ಒಂಥರ ಮೋಟಿವೇಟ್ ಮಾಡೋ ರೀತಿಯಲ್ಲಿ ಹೋಗಿ, ಜಾಗತಿಕ ಹೋರಾಟಗಾರರೇ ಹೋಗಿ ಆಕ್ಷನ್ ತಗೊಳ್ಳಿ ಅನ್ನೋ ರೀತಿಯಲ್ಲಿ ಪ್ರಚೋದನೆ ಕೊಟ್ಟಿತ್ತು. ಇದರ ಬೆನ್ನಲ್ಲೇ ಅಮೆರಿಕದ ಕಂಪನಿ ಈ ನಿರ್ಧಾರ ಮಾಡಿದೆ. ಇನ್ನು ಪೇಟ್ರಿಯಟ್ ಇಂಟರ್ಸೆಪ್ಟರ್ ಮಿಸೈಲ್ಗಳನ್ನು ಉತ್ಪಾದಿಸೋಕೆ ಲಾಕ್ಹೀಡ್ ಮಾರ್ಟಿನ್ ಕಂಪನಿಯೊಂದಿಗೆ ಅಮೆರಿಕದ ಪೆಂಟಗನ್ $58.6 ಬಿಲಿಯನ್ ಮೌಲ್ಯದ ಬೃಹತ್ ಒಪ್ಪಂದ ಮಾಡಿಕೊಂಡಿದೆ. ಈ ಡೀಲ್ ಪ್ರಕಾರ 2026ರಿಂದ 2032ರವರೆಗೆ ನಿರಂತರ 7 ವರ್ಷಗಳ ಕಾಲ ಈ ಮಿಸೈಲ್ ಉತ್ಪಾದನೆ ನಡೆಯುತ್ತೆ. ಪ್ರತಿ ವರ್ಷ 2,000 ಮಿಸೈಲ್ಗಳನ್ನು ಉತ್ಪಾದಿಸೋ ಗುರಿಯನ್ನು ಹೊಂದಲಾಗಿದೆ. ಸದ್ಯ ಅಮೆರಿಕದ ಸೇನೆಯ ಬಳಿ 1,000ಕ್ಕೂ ಕಡಿಮೆ ಪೇಟ್ರಿಯಟ್ ಮಿಸೈಲ್ಗಳಿವೆ ಅಂತ ರಿಪೋರ್ಟ್ ಆಗಿದೆ. ಇರಾನ್ ಜೊತೆಗಿನ ಯುದ್ಧದಲ್ಲಿ ಈ ಆಯುಧಗಳ ದಾಸ್ತಾನು ಭಾರಿ ಪ್ರಮಾಣದಲ್ಲಿ ಖಾಲಿ ಆಗ್ತಿವೆ ಅಂತ ಹೇಳಲಾಗ್ತಿತ್ತು. ಏನೋ ಇಸ್ರೇಲ್ ಮತ್ತು ಸಿರಿಯಾ ಗಡಿಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಘಟನೆಯಾಗಿದೆ. ಇಸ್ರೇಲ್ ಸೇನೆ ರಾತ್ರಿ ಹೊತ್ತು ಸಿರಿಯಾದಲ್ಲಿ ಅಟ್ಯಾಕ್ ಮಾಡೋಕೆ ಮುಂದಾಗಿತ್ತು. ಆದರೆ ಕಡೆ ಗಳಿಗೆಯಲ್ಲಿ ಇಸ್ರೇಲ್ ಆ ದಾಳಿಯನ್ನು ಸ್ಟಾಪ್ ಮಾಡಿದೆ. ಕಾರಣ ಅವರೆಲ್ಲ ಇಸ್ರೇಲಿ ಸೆಟ್ಲರ್ಸ್ ಅಂತ. ಇಸ್ರೇಲ್ನಿಂದ ಜನರ ಒಂದು ಗುಂಪು ಗಡಿ ದಾಟಿ ಸಿರಿಯಾಗೆ ಹೋಗ್ತಾ ಇತ್ತು. ಇಸ್ರೇಲ್ ಸೇನೆ ಇದನ್ನು ನೋಡಿ ಉಗ್ರಗಾಮಿಗಳಿರ್ಬೋದು ಅಂತ ಹೇಳಿ ದಾಳಿ ಮಾಡೋಕೆ ತಯಾರಾಗಿ ನಿಂತ್ಕೊಂಡಿತ್ತು. ಆದರೆ ಜಸ್ಟ್ ದಾಳಿಗೂ ಮುಂಚೆ ಆ ಗುಂಪನ್ನು ಇಸ್ರೇಲ್ ಸರಿಯಾಗಿ ನೋಟಿಸ್ ಮಾಡಿದ್ಮೇಲೆ ಉಗ್ರಗಾಮಿಗಳಲ್ಲ, ನಮ್ಮವರೇ ಅಲ್ಲಿ ಹೋಗಿ ನೆಲೆಸ್ತಾ ಇದ್ದಾರೆ ಅಂತ ಗೊತ್ತಾಗಿ ಅವ್ರನ್ನ ಸುಮ್ಮನೆ ಬಿಟ್ಟಿದ್ದಾರೆ. ಇಸ್ರೇಲ್ ಏನು ಮಾಡ್ತಿದೆ ಅಂದರೆ ದಕ್ಷಿಣ ಸಿರಿಯಾದಲ್ಲಿ ಯಹೂದಿಗಳ ಸೆಟಲ್ಮೆಂಟನ್ನು, ಅಲ್ಲೆಲ್ಲ ಯಹೂದಿಗಳನ್ನು ಸೆಟಲ್ ಮಾಡೋ ಪ್ಲಾನ್ ಮಾಡ್ತಾ ಇದೆ. ಅದರ ಭಾಗವಾಗಿಯೇ ಅವರೆಲ್ಲ ಹೋಗ್ತಾ ಇದ್ರು. ಈ ಜಾಗ ನಮ್ಮದು, ಐತಿಹಾಸಿಕವಾಗಿ ನಮ್ಮ ಗ್ರೇಟರ್ ಇಸ್ರೇಲ್ನ ಭಾಗ, ನಮಗೆ ಹಕ್ಕಿದೆ ಅಂಥೇಳಿ ಇವ್ರ ವಾದ. ಸದ್ಯ ಇಸ್ರೇಲ್ ಸೇನೆ ಅವ್ರನ್ನ ವಶಕ್ಕೆ ಪಡ್ಕೊಂಡಿದೆ. ನೀವು ಈ ಥರ ಸೇನಾ ಕಾರ್ಯಾಚರಣೆ ಮಾಡೋ ಟೈಮ್ನಲ್ಲಿ ಹೀಗೆಲ್ಲ ಹೋದರೆ ಅಡಚಣೆ ಆಗುತ್ತೆ, ಅದಕ್ಕೊಂದು ಹೊತ್ತು ಗೊತ್ತಿಲ್ವ ಅನ್ನೋ ಥರದಲ್ಲಿ ಇಸ್ರೇಲ್ನವರು ಅವ್ರ ಪಾಲಿಸಿ ಪ್ರಕಾರ ಅದಕ್ಕೆ ಬೆಂಬಲ ಇದೆ ಇಂಡೈರೆಕ್ಟ್ ಆಗಿ, ಗ್ರೇಟರ್ ಇಸ್ರೇಲ್ನ ಭಾಗ ಅಂಥೇಳಿ. ಆದರೆ ಮಿಲಿಟರಿ ಆಪರೇಷನ್ ಟೈಮ್ನಲ್ಲಿ ಹಿಂಗೆ ಹೋಗ್ಬಿಟ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಹಿಡ್ಕೊಂಡು ವಾಪಸ್ ಕರ್ಕೊಂಬಂದಿದ್ದಾರೆ ಅವ್ರನ್ನ. ಮತ್ತೊಂದು ಕಡೆ ದಕ್ಷಿಣ ಲೆಬನಾನ್ನ ಹಲವು ಹಳ್ಳಿಗಳಲ್ಲಿ ರಾತ್ರೋರಾತ್ರಿ ದೊಡ್ಡ ಸ್ಫೋಟಗಳಾಗಿವೆ ಅಂತ ವರದಿಯಾಗಿದೆ. ಅಲ್ಲಿದ್ದ ಬಿಲ್ಡಿಂಗ್ ಮತ್ತು ಇತರ ಸ್ಟ್ರಕ್ಚರ್ಗಳನ್ನು ನಾಶ ಮಾಡಿದ್ದಾರೆ. ಮಧ್ಯರಾತ್ರಿಯಿಂದ ಹಿಡಿದು ಮುಂಜಾನೆ ತನಕ ದಾಳಿಯಾಗಿದೆ. ಇದನ್ನು ಇಸ್ರೇಲ್ ಮಾಡಿರಬಹುದು ಅಂತ ಹೇಳಲಾಗ್ತಿದೆ. ಇನ್ನು ಇರಾಕ್ ಮೇಲೆ ಅಮೆರಿಕ ಹಾಗೂ ಸೌದಿ ಸೇರಿ ಮಾಡಿದ ಭಾರಿ ಏರ್ ಸ್ಟ್ರೈಕ್ನಲ್ಲಿ IRGCಯ 4 ಅಧಿಕಾರಿಗಳು ಪ್ರಾಣ ಕಳ್ಕೊಂಡಿದ್ದಾರೆ. ಮೃತಪಟ್ಟವರನ್ನ ಅಲಿ ಅಸ್ಗರ್ ಅಸ್ತಾನೆ, ಅಬ್ದುಲ್ಲಾಜಿಲ್ ಮೊತ್ತಾಕಿ, ಮೊರ್ತೆಜಾ ಅಕ್ಬರಿ ಮತ್ತು ಅಮೀರ್ ಅಬ್ಬಾಸ್ ದರಾಮ್ ಫೋರ್ ರಾವುಶ್ ಅಂತ ಗುರುತಿಸಲಾಗಿದೆ. ಇವರೆಲ್ಲರೂ ಇರಾನ್ನ ಕಾಶನ್ ಸಿಟಿಗೆ ಸೇರಿದವರು. ಇರಾನ್ ಮೀಡಿಯಾಗಳಿದನ್ನು ರಿಪೋರ್ಟ್ ಮಾಡಿವೆ. ಇದಲ್ಲದೆ ದಾಳಿಯಲ್ಲಿ ಇರಾನ್ ಬೆಂಬಲಿತ ಶಿಯಾ ಮಿಲಿಷಿಯಾ ಪಾಪ್ಯುಲರ್ ಮೊಬಿಲೈಸೇಷನ್ ಫೋರ್ಸಸ್ ಇದರ ಹೆಡ್ ಕ್ವಾರ್ಟರ್ಸ್ ಮೇಲೂ ಕೂಡ ದಾಳಿಯಾಗಿದೆ. ಅಲ್ಲೂ ಕನಿಷ್ಠ 20 ಜನ ಸತ್ತಿದ್ದಾರೆ, 32 ಜನಕ್ಕೆ ಗಾಯಗಳಾಗಿವೆ. ಏನೋ ರಷ್ಯಾ ಯುಕ್ರೇನ್ ಯುದ್ಧ ಮುಂದುವರೆದಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ರನ್ನ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಮೀಟ್ ಆದ ಬೆನ್ನಲ್ಲೇ ರಷ್ಯಾ ಯುಕ್ರೇನ್ ಮೇಲೆ ಮಿಸೈಲ್ ಅಟ್ಯಾಕ್ ಮಾಡಿದೆ. ಕನಿಷ್ಠ 7 ಜನರ ಪ್ರಾಣ ಹೋಗಿದೆ. ತಮ್ಮ ದೇಶದ ಮೇಲೆ ರಷ್ಯಾ ಭಾರೀ ದಾಳಿ ನಡೆಸೋ ಸಾಧ್ಯತೆ ಇದೆ ಅಂಥೇಳಿ ಜೆಲೆನ್ಸ್ಕಿ ಬುಧವಾರವಷ್ಟೇ ಎಚ್ಚರಿಕೆ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಈ ದಾಳಿಯಾಗಿದೆ. ಏನು ಈ ನಡುವೆ ಯುಕ್ರೇನ್ನ F-16 ಯುದ್ಧ ವಿಮಾನವೊಂದು ಪತನ ಆಗಿದೆ. ಪೈಲಟ್ ತಕ್ಷಣವೇ ಎಜೆಕ್ಟ್ ಆಗಿ, ಅಂದರೆ ಪ್ಯಾರಾಶೂಟ್ ಮೂಲಕ ಹಾರಿ ತಮ್ಮ ಪ್ರಾಣ ಉಳಿಸ್ಕೊಂಡಿದ್ದಾರೆ. ಈ ಘಟನೆ ಹೇಗಾಯಿತು ಅಂತ ತನಿಖೆ ಮಾಡಲಾಗ್ತಾ ಇದೆ ಯುಕ್ರೇನ್ ವಾಯುಪಡೆ ಕಡೆಯಿಂದ. ಯುಕ್ರೇನ್ ಮೇಲೆ ದಾಳಿ ತೀವ್ರವಾಗ್ತಿರೋದ್ರಿಂದ ಪಕ್ಕದ ಪೋಲೆಂಡ್ ಕೂಡ ಅಲರ್ಟ್ ಆಗಿದೆ. ತನ್ನ ವಾಯುಗಡಿಯ ರಕ್ಷಣೆಗೆ ಫೈಟರ್ ಜೆಟ್ಗಳನ್ನು ನಿಯೋಜನೆ ಮಾಡಿಟ್ಕೊಂಡಿದೆ. ಏನೋ ವಿಜ್ಞಾನಿಗಳು ಜಿಂಬಾಬ್ವೆನಲ್ಲಿ ಹೊಸ ಡೈನೋಸಾರ್ ಪ್ರಭೇದವನ್ನು ಪತ್ತೆ ಹಚ್ಚಿದ್ದಾರೆ. ಕರಿಬಾ ಸರೋವರದ ಬಳಿ ಈ ಹೊಸ ಡೈನೋಸಾರ್ ಜಾತಿಯ ಪಳೆಯುಳಿಕೆ 2018ರಲ್ಲೇ ಸಿಕ್ಕಿತ್ತು. ಸಂಶೋಧನೆ ಮಾಡಿದಾಗ ಇದು ಹೊಸ ಪ್ರಭೇದದ್ದು ಅಂತ ಗೊತ್ತಾಗಿದೆ. ಇದಕ್ಕೆ ಏನು ಹೆಸರಿಟ್ಟಿದ್ದಾರೆ ಗೊತ್ತಾ? ಮುಸ್ಸಾಂಗೋ ಮಾಟುಸ್ ಹಡೋನೆನ್ಸಿಸ್ ಅಂತ ಹೆಸರಿಡಲಾಗಿದೆ. ಸುಮಾರು 21 ಕೋಟಿ ವರ್ಷ ಹಳೆದಿದು. ಈ ಜೀವಿಗಳು ಲೇಟ್ ಟ್ರಯಾಸಿಕ್ ಕಾಲಘಟ್ಟದಲ್ಲಿ ಬದುಕಿದ್ವು ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಈ ಮೂಲಕ ಜಿಂಬಾಬ್ವೆನಲ್ಲಿ ಇದುವರೆಗೆ ಒಟ್ಟು 5 ಡೈನೋಸಾರ್ ಪ್ರಭೇದಗಳು ಸಿಕ್ಕಂತಾಗಿದೆ. ಈಗ ಸಿಕ್ಕಿರೋ ಹೊಸ ಪ್ರಭೇದದ ಡೈನೋಸಾರ್ 15 ಅಡಿ ಎತ್ತರ ಇದೆ, 222 kg ತೂಕ ಇತ್ತು ಇದು ಬದುಕಿದ್ದಾಗ.
2 ಕಾಲುಗಳಲ್ಲಿ ನಡೀತಾ ಇತ್ತು ಅಂತ ಅಂದಾಜು ಮಾಡಲಾಗಿದೆ. ಜಗತ್ತಲ್ಲೇ ಕೊಲೆಸ್ಟ್ರಾಲ್ನಿಂದ ಉಂಟಾಗೋ ರೋಗಗಳ ಪೈಕಿ ಸಿಕ್ಕಾಪಟ್ಟೆ ಎಣ್ಣೆ ಹಾಕೊಂಡು ಐಟಮ್ ತಿನ್ನೋ ಭಾರತ ಮತ್ತು ಚೀನಾಗಳೇ ಒಟ್ಟು 34% ಪಾಲನ್ನು ಹೊಂದಿವೆ. 34% ಪ್ರಕರಣಗಳು ಇವೆರಡು ರಾಷ್ಟ್ರಗಳಿಂದಲೇ ರಿಪೋರ್ಟ್ ಆಗ್ತಿವೆ. ಜರ್ನಲ್ ಆಫ್ ದಿ ಅಮೆರಿಕನ್ ಮೆಡಿಕಲ್ ಅಸೋಸಿಯೇಷನ್ ಈ ರಿಪೋರ್ಟ್ ಕೊಟ್ಟಿದೆ. ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಕೊಲೆಸ್ಟ್ರಾಲ್ LDLC ಅಥವಾ ಕೆಟ್ಟ ಕೊಲೆಸ್ಟ್ರಾಲ್ ಇವೆರಡು ರಾಷ್ಟ್ರಗಳಲ್ಲಿ ಜಾಸ್ತಿ ಇದೆ. ಭಾರತ, ಚೈನಾ ಬಿಟ್ಟರೆ ಈ ಕೊಲೆಸ್ಟ್ರಾಲ್ ಸ್ಕ್ರೀನಿಂಗ್ ಮತ್ತು ಅದನ್ನು ಕಮ್ಮಿ ಮಾಡೋಕೆ ಕೊಡುವ ಔಷಧಗಳ ಲಿಮಿಟೆಡ್ ಆಕ್ಸೆಸ್ ಇರೋ ರಾಷ್ಟ್ರಗಳು ಈ ಸಮಸ್ಯೆನ ಇನ್ನೂ ಜಾಸ್ತಿ ಫೇಸ್ ಮಾಡ್ತಿದ್ದಾವೆ ಅಂತ ರಿಪೋರ್ಟಲ್ಲಿದೆ. ಹಾಗೆ ಬ್ಯಾಡ್ ಕೊಲೆಸ್ಟ್ರಾಲ್ನಿಂದ 2023ರಲ್ಲಿ ಜಗತ್ತಿನಾದ್ಯಂತ 36 ಲಕ್ಷ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಒಂದೇ ವರ್ಷದಲ್ಲಿ ಅಂತ ಹೇಳಿ ಕೂಡ ಈ ರಿಪೋರ್ಟ್ ಹೇಳಿದೆ. ಭಾರತದ ವಿರುದ್ಧ ದಾಳಿ ಮಾಡೋಕೆ ಅಂತ ನಾವೇ ಉಗ್ರಗಾಮಿಗಳನ್ನು ಸೃಷ್ಟಿ ಮಾಡಿದ್ವಿ, ಆದರೆ ಈಗ ಅವರೇ ನಮ್ಮ ಕಡೆಗೆ ಬಂದೂಕು ತಿರುಗಿಸ್ತಾ ಇದ್ದಾರೆ ಅಂತ ಪಾಕಿಸ್ತಾನದ ಪ್ರಧಾನಿಯ ಮೂರ್ಖ ಅಡ್ವೈಸರ್ ರಾಣಾ ಸನಾವುಲ್ಲಾ ಒಪ್ಕೊಂಡಿದ್ದಾರೆ. POKನಲ್ಲಿ ಚುನಾವಣೆ ನಡೀತಾ ಇದೆ, ಅಲ್ಲಿ ಗಲಾಟೆ ಹಿಂಸಾಚಾರ ಆಗ್ತಿದೆ. ಈ ಟೈಮ್ನಲ್ಲಿ ಈ ವಿಡಿಯೋ ಹೊರಬಿದ್ದಿದೆ. ಈ ಮುಜಾಹಿದೀನ್ಗಳಿಗೆ ಹೋಗಿ ಭಾರತದಲ್ಲಿ ಯುದ್ಧ ಮಾಡಿ ಅಂತ ಹೇಳಿ ನಾವೆಲ್ಲ ಟ್ರೈನಿಂಗ್ ಕೊಟ್ಟಿದ್ರೆ ಈಗ ಅವರು ನಮ್ಮ ಕೊರಳಿಗೆ ಉರುಳಾಗಿದ್ದಾರೆ ಅಂತ ಸನಾವುಲ್ಲಾ ಬಾಯ್ಬಿಟ್ಟಿದ್ದಾರೆ. ಅವ್ರನ್ನ ಕಂಟ್ರೋಲ್ ಮಾಡೋಕೆ ಆ್ಯಕ್ಷನ್ ತಗೊಳ್ಳೋದೆ ನಮಗಿರೋ ದಾರಿ ಅಂತ ಪಾಕ್ ಸೇನೆಯ ದಾಳಿಯನ್ನು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಅಂದರೆ POKನಲ್ಲಿ ಪಾಕಿಸ್ತಾನಿಯರ ವಿರುದ್ಧ ದಂಗೆ ಎದ್ದಿರೋದು ಪಾಕಿಸ್ತಾನವೇ ಸೃಷ್ಟಿ ಮಾಡಿರೋ ಉಗ್ರರು, ಅವ್ರನ್ನೀಗ ನಾವೇ ಹೊಡಿಬೇಕಾಗಿದೆ ಅನ್ನೋ ಥರದಲ್ಲಿ ಇವರಿಗೆ ಹೇಳಿಕೆ ಕೊಡೋಕೆ ಶುರು ಮಾಡಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಟೆನ್ಷನ್ ಜಾಸ್ತಿ ಆಗ್ತಿದೆ. ರಾವಲ್ಕೋಟ್ ಹಾಗೂ ಮೀರ್ಪುರ್ನಲ್ಲಿ ಪ್ರತಿಭಟನೆ ಮಾಡುತ್ತಿರೋ ಜನರ ಮೇಲೆ ಭದ್ರತಾ ಪಡೆಗಳು ಮತ್ತೆ ಗುಂಡು ಹಾರಿಸಿವೆ. ಹಲವರು ಗಾಯಗೊಂಡಿದ್ದಾರೆ. ಕಳೆದ 3 ದಿನಗಳಿಂದ ಪರಿಸ್ಥಿತಿ ತುಂಬಾನೇ ಹಾಳಾಗಿದ್ದು ಪಾಕ್ ಸೇನೆ ಭದ್ರತೆ ಹೆಚ್ಚಿಸಿದೆ. ಜೊತೆಗೆ ಪಾಕ್ ಗುಂಡೇಟಿಗೆ ಮೃತಪಟ್ಟವರ ದೇಹವನ್ನು ಫ್ಯಾಮಿಲಿಗೂ ಕೊಡ್ತಿಲ್ವಂತೆ. ಕುಟುಂಬದವರ ಒಪ್ಪಿಗೆ ಪಡೆದೇ ಸೇನೆಯವರು ಇದನ್ನು ಸಂಸ್ಕಾರ ಮಾಡಿಬಿಡ್ತಾ ಇದ್ದಾರೆ, ಮಣ್ಣು ಮಾಡ್ತಿದ್ದಾರೆ, ಕೆಲವರ ದೇಹವನ್ನು ಅಗೌರವದಿಂದ ನಡೆಸ್ಕೊಂಡಿದ್ದಾರೆ ಅಂತ ಅಲ್ಲಿನ ಜನ ಆಕ್ರೋಶ ಹೊರ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಸಿವಿಲ್ ಡ್ರೆಸ್ ಹಾಗೂ ಕಪ್ಪು ಬಟ್ಟೆಯಲ್ಲಿ ಬಂದ ಸೆಕ್ಯೂರಿಟಿ ಸಿಬ್ಬಂದಿ ಅಂಗಡಿಗಳನ್ನೆಲ್ಲ ಲೂಟಿ ಮಾಡಿದ್ದಾರೆ, ಹಾಗೆ ಊಟ ಕದ್ದಿದ್ದಾರೆ, ಮನೆಯೆಲ್ಲ ಹಾಳು ಮಾಡಿದ್ದಾರೆ ಅಂತಲೂ ಕೂಡ ಆರೋಪ ಮಾಡಲಾಗಿದೆ. ಇನ್ನೊಂದು ಕಡೆ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯ ವಿರುದ್ಧ ಭಾರತ ತೀವ್ರ ಆಕ್ರೋಶ ಹೊರಹಾಕಿದೆ. POKನಲ್ಲಿ ನಡೀತಾ ಇರೋ ಪ್ರತಿಭಟನೆಗಳ ಬಗ್ಗೆ ರಿಪೋರ್ಟ್ ಮಾಡುವಾಗ ಪತ್ರಿಕೆ ತನ್ನ ಹೆಡ್ಲೈನ್ನಲ್ಲಿ ಪಾಕಿಸ್ತಾನಿ ಕಾಶ್ಮೀರ ಅಂತ ತಪ್ಪು ಪದವನ್ನು ಬಳಸಿತ್ತು. ಇದಕ್ಕೆ ಅಮೆರಿಕದಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ತೀಕ್ಷ್ಣ ಪ್ರತಿಕ್ರಿಯೆ ಕೊಟ್ಟಿದೆ. ಮಿಸ್ಲೀಡಿಂಗ್ ಮತ್ತು ತಪ್ಪಾದ ಹೆಡ್ಲೈನ್. ಜಗತ್ತಲ್ಲಿ ಯಾವುದೇ ಅದು ಪಾಕಿಸ್ತಾನಿ ಕಾಶ್ಮೀರ ಅನ್ನೋದು ಯಾವುದೂ ಇಲ್ಲ, ಇರೋದು ಕೇವಲ ಪಾಕ್ ಆಕ್ರಮಿತ ಕಾಶ್ಮೀರ, ಸರಿ ಮಾಡ್ಕೊಳ್ಳಿ ಅಂತ ಹೇಳಿದೆ. ಈ ವರ್ಷ ಸೆಪ್ಟೆಂಬರ್ನಲ್ಲಿ ಭಾರತದಲ್ಲಿ ನಡೆಯೋ ಬ್ರಿಕ್ಸ್ ಶೃಂಗಸಭೆಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಹಾಗೂ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಆಗಮಿಸುವ ನಿರೀಕ್ಷೆ ಇದೆ. ದಿಲ್ಲಿಯಲ್ಲಿ ಸೆಪ್ಟೆಂಬರ್ 12 ಮತ್ತು 13ನೇ ತಾರೀಕು ಈ ಸಭೆ ನಡೆಯಬಹುದು. ಈ ವೇಳೆ PM ಮೋದಿ ಪ್ರತ್ಯೇಕವಾಗಿ ಈ ಇಬ್ಬರು ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸ್ತಾರೆ ಅಂತ ಹೇಳಲಾಗ್ತಿದೆ. ಜಪಾನ್ನ ಜನಸಂಖ್ಯೆ 120 ಮಿಲಿಯನ್ ಅಂದರೆ 12 ಕೋಟಿಗಿಂತ ಕೆಳಗಿಳಿದಿದೆ. ಕಳೆದ 42 ವರ್ಷಗಳಲ್ಲೇ ಇದು ಅತಿ ಕಮ್ಮಿ. ಜನವರಿ 1ರ ಹೊತ್ತಿಗೆ ಜಪಾನ್ ಪ್ರಜೆಗಳ ಸಂಖ್ಯೆ 11,97,36,483. ಒಂದೇ ವರ್ಷದಲ್ಲಿ ಬರೋಬ್ಬರಿ 9 ಲಕ್ಷ, ನಿಯರ್ಲಿ 1 ಮಿಲಿಯನ್ ಜನಸಂಖ್ಯೆ ಡೌನ್ ಆಗಿದೆ. ಜಪಾನ್ನ ಆಂತರಿಕ ವ್ಯವಹಾರಗಳ ಸಚಿವಾಲಯನೇ ಮಾಹಿತಿ ಕೊಟ್ಟಿದೆ. ಜಪಾನ್ನಲ್ಲಿ ಮಕ್ಕಳೇ ಹುಟ್ಟುತ್ತಾ ಇಲ್ಲ ಸರಿಯಾಗಿ. ಕಳೆದ ವರ್ಷ ಕೇವಲ 6.7 ಲಕ್ಷ ಮಕ್ಕಳಷ್ಟೇ ಹುಟ್ಟಿದ್ದಾರೆ. ಆದರೆ ಮೃತಪಟ್ಟವರ ಸಂಖ್ಯೆ 15 ಲಕ್ಷಕ್ಕೂ ಹೆಚ್ಚಿದೆ. ಇದರಿಂದ ವಯಸ್ಸಾಗಿರೋ ರಾಷ್ಟ್ರ ಜಪಾನ್ ಇನ್ನಷ್ಟು ಬೇಗ ಮುದಿಯಾಗ್ತಿದೆ ವಿದೌಟ್ ಯಂಗ್ ಬ್ಲಡ್. ಆದರೆ ಇದರ ಪರಿಣಾಮ ಏನಾಗ್ತಿದೆ ಗೊತ್ತಾ? ಜಪಾನ್ನಲ್ಲಿ ಕೆಲಸ ಮಾಡೋಕ್ಕೆ ಜನ ಇಲ್ಲ, ವಿದೇಶಿಯರನ್ನು ಕರೆಸ್ಕೊಳ್ಳುವಂಥ ಪರಿಸ್ಥಿತಿ. ವಿದೇಶಿಗರ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಲ್ಲಿ. 2013ರಲ್ಲಿ ಜಪಾನ್ನಲ್ಲಿ 3.5 ಲಕ್ಷ ಮಾತ್ರ ವಿದೇಶಿ ನಿವಾಸಿಗಳಿದ್ರು. ಈಗ ಜಸ್ಟ್ 13 ವರ್ಷದಲ್ಲಿ 40 ಲಕ್ಷಕ್ಕೆ ಏರಿಕೆಯಾಗಿದೆ. ಹೆಚ್ಚಿನವರು ವಿಯೆಟ್ನಾಂ, ಚೈನಾ ಮತ್ತು ಸೌತ್ ಕೊರಿಯಾದವರು. ಇನ್ನು ಅಮೆರಿಕದ ಸ್ಪೇಸ್ ಫೋರ್ಸ್ ಎಲಾನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ಕಂಪನಿಗೆ ಭರ್ಜರಿ $1.6 ಬಿಲಿಯನ್ ಮೌಲ್ಯದ ಆರ್ಡರ್ ಕೊಟ್ಟಿದೆ. ಸುಮಾರು 15-16 ಸಾವಿರ ಕೋಟಿ ರೂಪಾಯಿ ಮೌಲ್ಯದು. ಈ ಡೀಲ್ ಅಡಿಯಲ್ಲಿ 2027 ಒಳಗೆ ಒಟ್ಟು 18 ಫಾಲ್ಕನ್ 9 ರಾಕೆಟ್ಗಳನ್ನು ಲಾಂಚ್ ಮಾಡೋಕ್ಕೆ ಸ್ಪೇಸ್ ಎಕ್ಸ್ಗೆ ಕಾಂಟ್ರಾಕ್ಟ್ ಸಿಕ್ಕಿದೆ. ಮಿಸೈಲ್ ಡಿಟೆಕ್ಟ್ ಮಾಡೋಕೆ ಮತ್ತು ಅವುಗಳನ್ನು ಟಾರ್ಗೆಟ್ ಮಾಡೋಕೆ ಬೇಕಾಗಿರೋ ಪೆಂಟಗನ್ ಸ್ಯಾಟಲೈಟ್ಸನ್ನು ಈ ರಾಕೆಟ್ಗಳು ಸ್ಪೇಸ್ಗೆ ತಗೊಂಡು ಹೋಗಿ ಅಲ್ಲಿ ಸೆಟ್ ಮಾಡ್ತವೆ. ಟ್ರಂಪ್ ಆಡಳಿತ $185 ಬಿಲಿಯನ್ ವೆಚ್ಚದ ಗೋಲ್ಡನ್ ಡೋಮ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಶುರು ಮಾಡಿದೆಯಲ್ಲ ಪ್ರಾಜೆಕ್ಟ್, ಇದರಲ್ಲಿ ಮಸ್ಕ್ ಕಂಪನಿಗೆ ಸಾಕಷ್ಟು ಇಂಪಾರ್ಟೆಂಟ್ ರೋಲೇ ಇದೆ. ಇನ್ನು ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಫೆಡರಲ್ ರಿಸರ್ವ್ ಜುಲೈ 19ನೇ ತಾರೀಕು ತನ್ನ ಬಡ್ಡಿ ದರದಲ್ಲಿ ಯಾವುದೇ ಚೇಂಜಸ್ ಮಾಡಿಲ್ಲ. ನಿರಂತರ 5ನೇ ಬಾರಿಗೆ ಬಡ್ಡಿಯನ್ನು 3.5% 3.75% ರೇಂಜ್ನಲ್ಲೇ ಕಂಟಿನ್ಯೂ ಮಾಡಿದೆ. ಡಿಸೆಂಬರ್ 2025ರಲ್ಲಿ ಲಾಸ್ಟ್ ಟೈಮ್ 25 ಬೇಸಿಸ್ ಪಾಯಿಂಟ್ಸ್ ಕಟ್ ಮಾಡಿದರು.
ಈಗ ಫೆಡ್ ಚೇರ್ಮನ್ ಕೆವಿನ್ ವಾರ್ಷ್ ಕೂಡ ಜೂನ್ ಪಾಲಿಸಿಯನ್ನೇ ರಿಪೀಟ್ ಮಾಡಿದ್ದು ಹಣದುಬ್ಬರವನ್ನು 2% ಟಾರ್ಗೆಟ್ನಲ್ಲಿ ಇಡೋದೇ ಗುರಿ ಅಂತ ಹೇಳಿ ಅವರು ಹೇಳಿದ್ದಾರೆ. ಈ ನಿರ್ಧಾರದಿಂದ ಅಮೆರಿಕದ ಸ್ಟಾಕ್ ಮಾರ್ಕೆಟ್ ಬಿದ್ದಿದೆ. ನ್ಯಾಸ್ಡ್ಯಾಕ್ ನೋಸ್ ಡ್ರೈವ್ ಮಾಡಿದೆ 1.7%, S&P 500 1.5% ಬಿದ್ದಿವೆ. ಇದರಿಂದ ಇಂಡಿಯನ್ ಮಾರ್ಕೆಟ್ ಮೇಲೆ 4 ರೀತಿಯ ಇಂಪ್ಯಾಕ್ಟ್ ಆಗೋ ಚಾನ್ಸ್ ಇದೆ. ಅಮೆರಿಕ ಬಡ್ಡಿದರ ಏರಿಸದೇ ಇರೋದ್ರಿಂದ ಫಾರಿನ್ ಇನ್ವೆಸ್ಟರ್ಸ್ ದುಡ್ಡು ವಾಪಸ್ ತಗೊಳ್ಳೋದು ನಿಲ್ಲುತ್ತೆ, ಸ್ವಲ್ಪ ಕಮ್ಮಿ ಆಗ್ಬೋದು. ಹಾಗೆ FPIಗಳು ವಾಪಸ್ ಪಾಸಿಟಿವ್ ಬೈಯರ್ಸ್ ಆಗ್ಬೋದು. ಜೊತೆಗೆ ರೂಪಾಯಿ ಮೌಲ್ಯ 95-96 ಆಸುಪಾಸಲ್ಲೇ ಸ್ಟೇಬಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ನಮ್ಮ RBI ಕೂಡ 2027 ಆರ್ಥಿಕ ವರ್ಷದಲ್ಲಿ ಇದಕ್ಕೆ ತಕ್ಕಂತೆ ಪಾಲಿಸಿ ಚೇಂಜ್ ಮಾಡೋಕೆ ಇದು ಒಂದು ಡೈರೆಕ್ಷನ್ ಸಿಗುತ್ತೆ. ಇದರಿಂದ ಇನ್ನು ಟೀಮ್ ಇಂಡಿಯಾ ಮಾಜಿ ನಾಯಕ ಅಜಿಂಕ್ಯ ರಹಾನೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ರಹಾನೆ ಭಾರತದ ಪರ 85 ಟೆಸ್ಟ್ ಆಡಿ 38.46 ಸರಾಸರಿಯಲ್ಲಿ 5077 ರನ್ ಬಾರಿಸಿದರು. 90 ಏಕದಿನ ಪಂದ್ಯಗಳನ್ನು ಆಡಿ 35.26 ಸರಾಸರಿಯಲ್ಲಿ 2962 ರನ್ಗಳನ್ನು ಗಳಿಸಿದ್ದಾರೆ. T20ಯಲ್ಲಿ 20 ಮ್ಯಾಚ್ಗಳನ್ನು ಆಡಿ ಭಾರತಕ್ಕೆ 20 ಆವರೇಜ್ನಲ್ಲಿ 375 ರನ್ ಗಳಿಸಿದ್ದಾರೆ. ಹಾಗೆ 2020-21ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಕೊಹ್ಲಿ ಅನುಪಸ್ಥಿತಿಯಲ್ಲಿ ನಡೆದ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಟೀಮನ್ನು ಕ್ಯಾಪ್ಟನ್ ಆಗಿ ಮುನ್ನಡೆಸಿ ಸರಣಿಯನ್ನು ಕೂಡ ಗೆದ್ದುಕೊಟ್ಟಿದ್ರು. ಗ್ರೇಟ್ ಸ್ಕಿಲ್ ಇರೋ ಪ್ಲೇಯರ್, ಆದರೆ ಇಂಟರ್ನ್ಯಾಷನಲ್ ಕರಿಯರ್ನಲ್ಲಿ 6ಕ್ಕೆ ಇರಲಿಲ್ಲ, 3ಕ್ಕೆ ಇಳಿಲಿಲ್ಲ ಅಂಥೇಳಿ ಅವರಿಗೆ ಚಾನ್ಸ್ ಸಿಕ್ಕಿದಾಗಲೆಲ್ಲ ಅಷ್ಟೊಂದು ಅವರು ಇರೋ ಪೊಟೆನ್ಷಿಯಲ್, ಅವ್ರಿಗಿರೋ ಕೇಪಬಿಲಿಟಿ ತಕ್ಕಂತೆ ಅವರು ಆಡೋಕ್ಕಾಗಿಲ್ಲ. ಹಾಗಾಗಿ ತೀರಾ ಒಂದು ದೊಡ್ಡ ಸಾಧನೆ ಮಾಡೋಕ್ಕಾಗದೇ ಇವರು ಇಂಟರ್ನ್ಯಾಷನಲ್ ಕರಿಯರನ್ನು ಎಂಡ್ ಮಾಡ್ತಿದ್ದಾರೆ. ಆದರೆ ಸ್ಕಿಲ್ ವೈಸ್ ಯಾರಿಗೂ ಡೌಟ್ ಇಲ್ಲ, ಇವ್ರದ್ದು ಗ್ರೇಟ್ ಸ್ಕಿಲ್ಸ್ ಇದ್ವು ಇವ್ರ ಹತ್ರ. ಟೆಕ್ನಿಕಲಿ ತುಂಬ ಸಾಲಿಡ್ ಪ್ಲೇಯರ್. ಇನ್ನೊಂದು ಕಡೆ 2026 ಸ್ಕಾಟ್ಲೆಂಡ್ನ ಗ್ಲಾಸ್ಗೋ ಕಾಮನ್ವೆಲ್ತ್ ಗೇಮ್ಸ್ನ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಭಾರತ ಐತಿಹಾಸಿಕ ಸಾಧನೆ ಮಾಡಿದೆ. ಪುರುಷರ 100 ಮೀಟರ್ ಓಟದ T47 ವಿಭಾಗದಲ್ಲಿ ಭಾರತದ ಕ್ರೀಡಾಪಟುಗಳು ಮೊದಲೆರಡು ಸ್ಥಾನಗಳನ್ನು ಪಡ್ಕೊಂಡಿದ್ದಾರೆ. ದಿಲೀಪ್ ಗಾವಿತ್ ಚಿನ್ನದ ಪದಕ ಗೆದ್ರೆ, ಮೊಹಮ್ಮದ್ ಬಾಸಿಲ್ ಸಿಲ್ವರ್ ಮೆಡಲ್ ಪಡ್ಕೊಂಡಿದ್ದಾರೆ. ಪುರುಷರ ಲಾಂಗ್ ಜಂಪ್ನಲ್ಲಿ ಭಾರತದ ಮುರಳಿ ಶ್ರೀಶಂಕರ್ 8.09 ಮೀಟರ್ ದೂರ ಜಿಗಿದು ಬೆಳ್ಳಿ ಪದಕವನ್ನು ಗೆದ್ದುಕೊಂಡಿದ್ದಾರೆ. ಇದರೊಂದಿಗೆ ನಾವು ಈ ವಿಡಿಯೋ ರೆಕಾರ್ಡ್ ಮಾಡೋ ತನಕದ ಟ್ಯಾಲಿ ನೋಡಿದ್ರೆ 3 ಗೋಲ್ಡ್ ಮೆಡಲ್ ಸೇರಿ 15 ಪದಕಗಳೊಂದಿಗೆ ಭಾರತ 8ನೇ ಸ್ಥಾನಕ್ಕೆ ಬಂದಿದೆ. 47 ಗೋಲ್ಡ್ ಸೇರಿ 103 ಪದಕಗಳೊಂದಿಗೆ ಆಸ್ಟ್ರೇಲಿಯಾ ಟಾಪ್ನಲ್ಲಿದೆ.